ಸಿ ವೇಣುಗೋಪಾಲ್ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಒತ್ತುವರಿ ತೆರವು ಮಾಡಿರೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡೇ ಕಳವಳವನ್ನು ವ್ಯಕ್ತಪಡಿಸಿದೆ ಅನ್ನುವಂಥದ್ದನ್ನ ಸ್ವತಃ ಕೆ.ಸಿ. ವೇಣುಗೋಪಾಲ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿದ್ರು. ಮನೆಗಳ ತೆರವಿನ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದೆ ಹೈಕಮಾಂಡ್ನ ನಾಯಕರುಗಳು. ಎಐಸಿಸಿ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸಿಎಂ ಡಿಸಿಎಂ ಜೊತೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಮಾತಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಪುನರ್ವಸತಿ ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ವೇಣುಗೋಪಾಲ್ ಅವರು ಹೇಳ್ತಾರೆ. ಅವರು ಎಕ್ಸ್ ಖಾತೆಯಲ್ಲಿ ಏನು ಬರೆದಿದ್ದಾರೆ ನೋಡೋಣ. ಅನಧಿಕೃತ ಕಟ್ಟಡ ನಿರ್ಮಾಣಗಳನ್ನು ತೆರವು ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಜೊತೆ ಮಾತನಾಡಿದ್ದೇನೆ. ಇಂತಹ ಕ್ರಮಗಳನ್ನು ಎಚ್ಚರಿಕೆಯಿಂದ, ಸೂಕ್ಷ್ಮತೆ ಮತ್ತು ಸಹಾನುಭೂತಿಯಿಂದ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಿತ್ತು. ಎಐಸಿಸಿ ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಸಂತ್ರಸ್ತರಿಗೆ ಪರಿಹಾರ ಮತ್ತು ಪುನರ್ವಸತಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರದ ಭರವಸೆ ನೀಡಿದ್ದಾರೆ. ಬನ್ನಿ, ಈಗ ಸ್ಥಳದಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಅಲ್ಲಿಂದಲೇ ಜಾಯ್ನ್ ಆಗಿದ್ದಾರೆ. ಕಿರಣ್, ಈ ಭಾಗದ ಜನ ಇನ್ನೂ ಕೂಡ ಬಹುಶಃ ಅಲ್ಲೇ ಇದ್ದಾರೆ, ನಾವಿಲ್ಲಿಂದ ಕದಲೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಸೂರು ಕಳೆದುಕೊಂಡಿರೋರು ಎಲ್ಲಿಗೆ ಹೋಗೋಣ ನಾವು ಅನ್ನುವಂಥದ್ದು ಅವರ ಒಂದು ಪ್ರಶ್ನೆ. ಟಿವಿ9 ಕೂಡ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಲೈವ್ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಕೂಡ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಇದುವರೆಗೂ ಕೂಡ ಸರ್ಕಾರದಿಂದ ಯಾವೊಬ್ಬ ಪ್ರತಿನಿಧಿಯು ಕೂಡ ಬಂದು ಇಲ್ಲಿ ಮಾತನಾಡುವಂಥ ಒಂದು ಪ್ರಯತ್ನ ಆಗಿಲ್ಲ. ಕಿರಣ್, ಈಗೇನೋ ಜಮೀರ್ ಅಹಮದ್ ಖಾನ್ ಬರ್ತಾರೆ ಅಂತ ಹೇಳಿದಾರಂತೆ, ಬಟ್ ಇದುವರೆಗೂ ಕೂಡ ಬಂದಿದಾರ, ಯಾವಾಗ ಬರ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆ ಕೇರಳದಿಂದ ಇವತ್ತು ಬಂದಿರುವಂತಹ ಶಾಸಕರಿಗೆ ಏನ್ ನಡೀತಾ ಇದೆ, ಈಗ ಅಲ್ಲಿ ಅವ್ರ ಹತ್ರ ಜನ ಏನ್ ಹೇಳಿದ್ದಾರೆ? ಹೌದು ರೇಮನ್, ಈಗಾಗಲೇ ಕೂಡ ಕೋಗಿಲು ಲೇಔಟ್ ತೆರವು ಕಾರ್ಯಾಚರಣೆ ವಿಚಾರ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು, ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗ್ತಿರುವಂಥದ್ದು. ಸದ್ಯ ನಾನೀಗ ಆ ಕೋಗಿಲು ಲೇಔಟ್ನ ಒಳಭಾಗದಲ್ಲಿದ್ದೀನಿ. ಈಗಾಗಲೇ ಬೆಳಗ್ಗಿನಿಂದಲೇ ನಿವಾಸಿಗಳು ನಾವು ಯಾರು ಇಲ್ಲಿಂದ ಸ್ಥಳವನ್ನು ಬಿಟ್ಟು ಕದಲೋದಿಲ್ಲ, ನಮಗೆ ಪರ್ಯಾಯವಾದಂತಹ ಪುನರ್ವಸತಿಯನ್ನು ಕಲ್ಪಿಸಬೇಕು, ಅಲ್ಲಿವರೆಗೂ ನಾವು ಯಾರು ಇಲ್ಲಿಂದ ಸ್ಥಳವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಏನು ಮನೆಗಳನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು, ಅದೇ ಸ್ಥಳದಲ್ಲಿ ಈಗಾಗಲೇ ಕೂಡ ಟಾರ್ಪಾಲ್ ಶೀಟ್ಗಳನ್ನು ಹಾಕ್ಕೊಂಡು ನಿವಾಸಿಗಳು ಅಲ್ಲೇ ವಾಸವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕಳೆದ 8 ದಿನಗಳಿಂದಲೂ ಕೂಡ ನಾವು ಇದೇ ಸ್ಥಳದಲ್ಲಿದ್ದೀವಿ, ಯಾರೂ ನಮಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಯಾವುದನ್ನೂ ಕೂಡ ಕಲ್ಪಿಸಿಲ್ಲ, ಹಾಗಾಗಿ ನಾವು ಯಾರು ಇಲ್ಲಿಂದ ಹೋಗೋದಿಲ್ಲ ಅನ್ನುವಂಥ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಈ ವಿಚಾರದಲ್ಲಿ ಈಗಾಗಲೇ ಕೂಡ ನಿನ್ನೆ ಅಷ್ಟೇ ವಸತಿ ಸಚಿವ ಜಮೀರ್ ಅಹಮದ್ ಅವರನ್ನ ಕೂಡ ಸ್ಥಳೀಯ ನಿವಾಸಿಗಳು ಭೇಟಿಯಾಗಿರುವಂಥದ್ದು. ನಾನು ಮಧ್ಯಾಹ್ನದ ನಂತರದಲ್ಲಿ ಸಿಎಂ ಅವರನ್ನ ಭೇಟಿಯಾಗಿ ಆ ನಂತರದಲ್ಲಿ ಸ್ಥಳಕ್ಕೆ ನಾನು ಬರ್ತೇನೆ, ಬಂದು ಏನು ಪರಿಹಾರವನ್ನು ನೀಡಬಹುದು ಅಂತ ನಾನು ಸಿಎಂ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ನಿಮಗೆ ಒಂದು ಪರಿಹಾರವನ್ನು ನೀಡುವಂಥ ನಿಟ್ಟಿನಲ್ಲಿ ನಾನು ಮಾತಾಡ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಇದು ಒಂದು ಕಡೆ ಆದರೆ, ಎರಡನೇದಾಗಿ ರಾಜ್ಯ ಸರ್ಕಾರ ಈಗಾಗಲೇ 3-4 ಕಿಲೋಮೀಟರ್ ದೂರದಲ್ಲಿ ಗಂಜಿ ಕೇಂದ್ರಗಳನ್ನು ತೆರೆದಿರುವಂಥದ್ದು. ಆದರೆ ನಾವು ಗಂಜಿ ಕೇಂದ್ರಗಳಿಗೆ ಏನಾರು ಹೋದರೆ ನಮ್ಮ ಮನೆಗಳೇನಿದ್ದಾವೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ತೆರವು ಮಾಡಿ ಇಲ್ಲಿ ಫೆನ್ಸಿಂಗ್ನ ಹಾಕ್ತಾರೆ, ಹಾಗಾಗಿ ನಾವು ಯಾರು ಕೂಡ ಅಲ್ಲಿಗೆ ಹೋಗೋದಿಲ್ಲ, ನಮಗೆ ಯಾವುದಾದರೂ ವ್ಯವಸ್ಥೆಯನ್ನು ಕಲ್ಪಿಸುವವರೆಗೂ ನಾವು ಇಲ್ಲೇ ಇರ್ತೀವಿ ಅಂತೇಳಿ ನಿವಾಸಿಗಳು ಕೂಡ ಪಟ್ಟನ್ನ ಹಿಡಿದಿರುವಂಥದ್ದು. ಇದು ಒಂದು ಕಡೆ ಆದರೆ, ಎರಡನೇದಾಗಿ ಈಗಾಗಲೇ ಈ ವಿಚಾರ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿ ಆಗ್ತಿರುವಂಥದ್ದು. ಮೊನ್ನೆ ಅಷ್ಟೇ ಕೇರಳ ಸಿಎಂ ಕೂಡ ಈ ವಿಚಾರದಲ್ಲಿ ಒಂದು ಪೋಸ್ಟನ್ನು ಹಾಕುವ ಮೂಲಕವಾಗಿ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ನಿನ್ನೆ ಅಷ್ಟೇ ಕೇರಳದ ಸಂಸದರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಇವತ್ತು ಕೇರಳದ ಶಾಸಕರ ನಿಯೋಗ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿರುವಂತಹ ನಿವಾಸಿಗಳ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿರುವಂಥದ್ದು. ರಾಜ್ಯ ಸರ್ಕಾರ ಇವರಿಗೆ ಏನಾದರೂ ಪುನರ್ವಸತಿ ಕಲ್ಪಿಸುವಂತಹ ವಿಚಾರದಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳದೆ ಹೋದಲ್ಲಿ ಕೇರಳದ ಸಂಘ ಸಂಸ್ಥೆಗಳು ಇಲ್ಲಿಗೆ ಬಂದು ಅವರಿಗೆ ಪುನರ್ವಸತಿ ನೀಡುವಂಥದ್ದಾಗಿರ್ಬೋದು, ಅವರಿಗೆ ಊಟ ನೀರು ಈ ಥರದ ಒಂದು ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಿಕ್ಕೆ ಮುಂದಾಗತ್ತೆ ಅನ್ನುವಂಥದ್ದು. ಮತ್ತು ಉತ್ತರ ಪ್ರದೇಶದ ರೀತಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ಬುಲ್ಡೋಜರ್ ರಾಜ್ ನೀತಿಯನ್ನು ಅನುಸರಿಸಲಿಕ್ಕೆ ಮುಂದಾಗಿರುವಂಥದ್ದು ಸರಿಯಾದಂಥದ್ದಲ್ಲ. ಮತ್ತು ರಾಜ್ಯ ಸರ್ಕಾರ ಕೆಲವೊಂದಷ್ಟು ಸಚಿವರು ಕೇರಳ ಸರ್ಕಾರ ಯಾಕೆ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಶಾಸಕರು, ಕೇರಳದ ಶಾಸಕರು, ಅಂದರೆ ಮಾನವೀಯತೆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಿದ್ದೀವಿ, ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದೀವಿ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿದರೆ, ಈಗಾಗಲೇ ಕೇಂದ್ರದ ಮಾಜಿ ಸಚಿವರಾಗಿರುವಂತಹ ಸಿಎಂ ಇಬ್ರಾಹಿಂ ಅವರು ಕೂಡ ಭೇಟಿಯನ್ನು ಕೊಟ್ಟು ಸ್ಥಳೀಯರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಅವರೊಂದಷ್ಟು ಕೂಡ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಬೆಳಗ್ಗೆ 4 ಗಂಟೆ ಸುಮಾರಿಗೆ ಮಕ್ಕಳ ಪುಸ್ತಕವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಬಿಡದೆ ನೀವು ಒತ್ತುವರಿಯನ್ನು ಅಂದರೆ
ತೆರವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾವೊಬ್ಬ ಸಚಿವರಾಗಿರ್ಬೋದು ಮತ್ತು ಸ್ಥಳೀಯ ಶಾಸಕರು ಮತ್ತು ಸಚಿವರು ಕೃಷ್ಣ ಬೈರೇಗೌಡರು ಇಲ್ಲಿವರೆಗೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಅಂದರೆ ಇಲ್ಲಿರುವಂತಹ ಜನರ ಓಟು ಬೇಕಾದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಬರ್ತೀರಾ, ಅಂದರೆ ಪ್ರಚಾರದಲ್ಲಿ ಅವರ ಮತವನ್ನು ಸ್ವೀಕರಿಸಲಿಕ್ಕೆ ಮುಂದಾಗ್ತೀರಾ, ಪ್ರಚಾರಕ್ಕೆ ಇಲ್ಲಿಗೆ ಬರ್ತೀರಾ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ತೆರವು ಕಾರ್ಯಾಚರಣೆಯಾಗಿ ನೂರಾರು ಜನರು ಬೀದಿಗೆ ಬಿದ್ದು ಊಟ ವಸತಿ ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ರು. ಯಾರು ನೀವು ಯಾಕೆ ಸ್ಥಳಕ್ಕೆ ಬಂದಿಲ್ಲ? ಒಂದು ವೇಳೆ ನೀವು ಇವರಿಗೆ ವಸತಿಯನ್ನು, ಪುನರ್ವಸತಿ ಮತ್ತು ಊಟ ಈ ಥರದ್ದೆಲ್ಲವನ್ನು ಕೂಡ ಕಲ್ಪಿಸದೇ ಇದ್ದರೆ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿಂದಲೇ ಹೋರಾಟವನ್ನು ಆರಂಭ ಮಾಡಬೇಕಾಗತ್ತೆ. ಒಂದು ಎರಡನೇದು, ಇಲ್ಲಿರುವಂತಹ ನಿವಾಸಿಗಳನ್ನು ಮತ್ತೇನು ಟಾರ್ಪಾಲು ಶೆಡ್ಗಳನ್ನು ಹಾಕ್ಕೊಂಡಿದ್ದಾರೆ ಅದನ್ನು ತೆರವು ಮಾಡಲಿಕ್ಕೆ ಮುಂದಾದರೆ ನಮ್ಮ ಶವದ ಮೇಲೆ ನೀವು ನಮ್ಮ ಶವವನ್ನು ಫಸ್ಟ್ ಇಲ್ಲಿಂದ ತೆಗೆದುಕೊಂಡು ಹೋಗಬೇಕಾಗತ್ತೆ ಅಂತೇಳಿ ಅಸಮಾಧಾನವನ್ನು ಕೂಡ ಈಗಾಗಲೇ ಹೊರ ಆಗ್ತಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಅದಾದ ನಂತರದಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಭರವಸೆ ಮತ್ತು ಏನು ಇಲ್ಲಿನ ನಿವಾಸಿಗಳಿಗೆ ಏನು ಪುನರ್ವಸತಿ ಕಲ್ಪಿಸುವಂಥ ವಿಚಾರದಲ್ಲಿ ಅವರು ಭರವಸೆಯನ್ನು ಕೊಡ್ತಾರೆ. ಅಂದರೆ ಬೇರೆ ಭಾಗದಲ್ಲಿ ಎಲ್ಲಾದರೂ ಗೋಮಾಳದ ಜಾಗವ ಅಥವಾ ಬೇರೆ ಎಲ್ಲಾದರೂ ಇಲ್ಲಿರುವಂತಹ ನಿವಾಸಿಗಳಿಗೆ ವಸತಿಯನ್ನು ಕಲ್ಪಿಸುವಂಥ ವಿಚಾರದಲ್ಲಿ ಸೂಕ್ತವಾದಂತಹ ಭರವಸೆ. ಎಸ್, ಬಂದೆ ಕಿರಣ್, ಒಂದ್ ನಿಮಿಷ ಹೋಲ್ಡ್. ಈಗ ಕಮ್ಯುನಿಸ್ಟ್ ಕಾಂಗ್ರೆಸ್ನಿಂದ ಮುಸ್ಲಿಂ ಓಲೈಕೆಗೆ ಪೈಪೋಟಿ ನಡೀತಾ ಇದೆ ಅಂತ ಹೇಳ್ತಾರೆ. ಯಾರು? ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿರೋದಿದು. ನಿಯಮಬದ್ಧವಾಗಿ ಮನೆ ಕಟ್ಟಿದವರಿಗೆ ಕಿರುಕುಳ ಕೊಡ್ತಾರೆ, ಅಕ್ರಮ ಮನೆ ಕಟ್ಕೊಂಡವರ ಪರ ಮಾತಾಡ್ತಾರೆ. ಮುಸ್ಲಿಮರ ಚಾಂಪಿಯನ್ ಆಗಬೇಕು ಅಂತ ಇಬ್ರು ನಡುವೆ ಪೈಪೋಟಿ ನಡೀತಾ ಇದೆ, ಸ್ಪರ್ಧೆ ನಡೀತಾ ಇದೆ. ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ಇದೆಲ್ಲ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಏನಂತಾರೆ? ಎಲ್ಲಿ ಹೋಯ್ತು ಕೃಷ್ಣ ಬೈರೇಗೌಡರ ಧ್ವನಿ ಅಂತ ಹೇಳಿ ಅಶ್ವಥ್ ನಾರಾಯಣ್ ಮಾತಾಡಿದ್ದಾರೆ. ಕೋಗಿಲು ಏನೊಂದು ಆಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ಏನ್ ಮಾಡಿರ್ತಾರೆ, ಸರ್ಕಾರಿ ಜಮೀನು ಸ್ಥಳವನ್ನ ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಒಂದು 200 ಕುಟುಂಬಗಳನ್ನ ತೆರವುಗೊಳಿಸುವಂತದ್ದಾಗುತ್ತೆ. ಈ ತೆರವುಗೊಳಿಸಿದಾಗ ಬರುವಂತ ಪ್ರಕ್ರಿಯೆಗಳು 200 ಮುಸಲ್ಮಾನ್ ಕುಟುಂಬಗಳನ್ನ ತೆರವುಗೊಳಿಸಿದ್ದೀರ ಅನ್ನೋದಕ್ಕೆ ಫಸ್ಟ್ ರಿಯಾಕ್ಷನ್ ಬರುತ್ತೆ. ಪಿನಾರಾಯಣ್ ವಿಜಯನ್ ಅವರು, ಕೇರಳದ ಮುಖ್ಯಮಂತ್ರಿ, ಫಸ್ಟ್ ರಿಯಾಕ್ಷನ್. ಇಲ್ಲಿ ಕರ್ನಾಟಕದಲ್ಲಿರೋದು ಬುಲ್ಡೋಸರ್ ಸರ್ಕಾರ. ಈ ರೀತಿ 200 ಕುಟುಂಬಗಳನ್ನ, ಮುಸಲ್ಮಾನ್ ಕುಟುಂಬಗಳನ್ನ, ಅದನ್ನು ಕುಟುಂಬಗಳು ಬಡವರು ಅಂತ ಮಾತಾಡಲಿಲ್ಲ, ಬಡವರು ಜನರು ಒಂದು 200 ಕುಟುಂಬಗಳನ್ನ ಅನ್ಯಾಯವಾಗಿ, ಕಾನೂನಾತ್ಮಕವಾಗಿಲ್ಲ, ಕಾನೂನು ದುರ್ಬಳಕೆ ಆಗಿದೆ ಅಂತ ಏನಾರ ಹೇಳಿ ಅವರು ಮಾನವೀಯತೆ ಇಲ್ಲದೆ ಮಾಡಿದ್ದಾರೆ ಅಂತ ಏನಾರು ಹೇಳಿದ್ರೆ ಓಕೆ. ಅಲ್ಲಿಂದ ಆ ಮುಖ್ಯಮಂತ್ರಿ 200 ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನಮಂತ್ರಿ ಏನೋ ಮಾತಾಡ್ದಂಗೆ ಪಿನಾರಾಯಣ್ ವಿಜಯನ್ ಅವರು ಇಷ್ಟು ಜವಾಬ್ದಾರಿ, ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರು. ಅದು ಕಮ್ಯುನಿಸ್ಟ್ ಸ್ಟೇಟ್ ಅಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರೂ ಯಾರು ಧರ್ಮ ಬಳಕೆ ಮಾಡ್ಕೋಬಾರದು. ಅದು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ. 200 ಮುಸ್ಲಿಂ ಕುಟುಂಬಗಳು ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದ್ದಾರೆ. ಬುಲ್ಡೋಸ್ ಮಾಡೆಲ್, ಕರ್ನಾಟಕ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡೆಲ್ ಅಂತ. ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು, DK ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲ್ಯಾಡ್ ಅವರು. ಅಬ್ಬಾ ಏನ್ ರಿಯಾಕ್ಷನ್, ಬಹಳ ಸ್ಟ್ರಾಂಗ್ ರಿಯಾಕ್ಷನ್. ಕಿಡಿಮಿಡಿ ಅಂತೆ, ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಏನು ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ.